ರಾಜ, ಪ್ರೀತಿ ಸ್ವರೂಪನಾದ ತಂದೆಯಾದ ದೇವರೇ, ಸ್ತೋತ್ರವಾಗಲಿ ಸ್ವಾಮಿ. ಅಪ್ಪ ಯೇಸುವೆ, ವಾಕ್ಯಗಳನ್ನು ಕರ್ತನೆ ನಾವು ಕೇಳೋಕೆ ಹೋಗುವಾಗ ದೇವರೇ, ಅಪ್ಪ ಪವಿತ್ರ ಆತ್ಮನೇ ನಮ್ಮ ಮಗನ ಜೊತೆಯಲ್ಲಿ ಸ್ವಾಮಿ ನೀನು ಮಾತನಾಡಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡುತ್ತೇವೆ ಕರ್ತನೆ. ಅಪ್ಪ ಯೇಸುವೆ ಕರ್ತನೆ, ಹಾಗೆ ಮಾಡ್ತಿರುವಾಗಿ ಸ್ತೋತ್ರ ರಾಜ. ಅಪ್ಪ ಯೇಸುವೆ, ವಾಕ್ಯದ ಭಾಗಗಳನ್ನು ಕರ್ತನೆ ನನ್ನ ಕರಗಳಲ್ಲಿ ಒಪ್ಪಿಸ್ತಾ ಇದ್ದೇನೆ ದೇವರೇ. ಅಪ್ಪ ಎಲ್ಲ ನಮ್ಮ ಮಕ್ಕಳೆಲ್ಲರನ್ನು ಆಶೀರ್ವದಿಸಿರು ರಾಜ. ಪ್ರಾರ್ಥನೆ ಕೇಳೋದಕ್ಕಾಗಿ ಸ್ತೋತ್ರ. ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಪರಲೋಕದ ತಂದೆ. ಥ್ಯಾಂಕ್ ಯು ಅಶ್ವಿನಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಜಾಯ್ನ್ ಆಗಿರುವಂತಹ ಎಲ್ಲಾ ದೇವರ ಮಕ್ಕಳಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸ್ತೇನೆ. ಇವತ್ತು ಈ ಅಪೊಸ್ತಲರ ವಿಶ್ವಾಸ ಅರಿಕೆ ಎಂಬುದಾಗಿ ಇದರ ಬಗ್ಗೆ ನಾವು ನೋಡೋಣ. ತುಂಬಾ ಸಭೆಗಳಲ್ಲಿ ಈ ಅಪೊಸ್ತಲರ ವಿಶ್ವಾಸ ಅರಿಕೆಯನ್ನ ಮಾಡ್ತಾರೆ, ಆದ್ರೆ ನಮ್ಮ ಸಭೆಗಳಲ್ಲಿ ನಾವು ಅದನ್ನ ಮಾಡಲ್ಲ, ಮತ್ತೆ ಅದ್ರ ಬಗ್ಗೆ ನಮಗೆ ಗೊತ್ತೂ ಇಲ್ಲ. ತುಂಬಾ ಜನರಿಗೆ ಏನದು ಅಪೊಸ್ತಲರ ವಿಶ್ವಾಸ ಅರಿಕೆ ಅಂತ ಹೇಳಿ ಅನ್ಕೊಳ್ತಾರೆ. ಅಪೊಸ್ಟಲ್ಸ್ ಕ್ರೀಡ್ ಅಂತ ಹೇಳಿ ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ. ಇದನ್ನ ತುಂಬಾ ಪ್ರಾಮುಖ್ಯವಾದದ್ದು ಇದು. ಯಾಕೆ ಇದು ಪ್ರಾಮುಖ್ಯ ಅಂತ ಹೇಳಿದ್ರೆ, ನಾವೇನನ್ನ ನಂಬ್ತಿದೀವೋ ಅದನ್ನ ಅರಿಕೆ ಮಾಡುವಂಥದ್ದು. ಸೊ ಹಾಗಾಗಿ ಇದನ್ನ ನಾವು ತಿಳ್ಕೊಳ್ಳೋದು ತುಂಬಾ ಮುಖ್ಯ, ಮತ್ತು ಎಲ್ಲಾ ಸಭೆಗಳಲ್ಲಿ ಇದನ್ನ ಮಾಡುವಂಥದ್ದು ತುಂಬಾ ಮುಖ್ಯ. ವಿಶ್ವಾಸಿಗಳಿಗೆ ಎಲ್ಲರಿಗೂ ಇದು ಕಲಿಸ್ಕೊಡುವಂಥದ್ದು ಕೂಡ ತುಂಬಾ ಮುಖ್ಯ. ಅಂದ್ರೆ ನಮ್ದು ಅಂತ ಒಂದು ಅರಿಕೆ ಇರಬೇಕು, ನಮ್ದು ಅಂತ ಒಂದು ವಿಶ್ವಾಸವಿರ್ಬೇಕು. ಇದು ಹೇಗಂದ್ರೆ, ಉದಾಹರಣೆ ಹೇಳ್ಬೇಕಂದ್ರೆ, ಈಗ ಮುಸ್ಲಿಮ್ರು ದಿನಕ್ಕೆ 5 ಸಲ ಅಜಾನ್ ಕೂಗ್ತಾರಲ್ಲ, ಅದೇನು ಅಂದ್ರೆ ಅವರ ಅರಿಕೆ. ಅದು ಅವ್ರು ಏನನ್ನ ನಂಬ್ತಿದ್ದಾರೆ ಅದನ್ನ ಅವ್ರು ಅರಿಕೆ ಮಾಡ್ತಿದ್ದಾರೆ. ಪ್ರತಿದಿನ ನಾವು ಇದನ್ನೇ ನಂಬ್ತೀವಿ, ಒಂದೇ ದೇವರನ್ನ ನಂಬ್ತೀವಿ, ಮೊಹಮ್ಮದೇ ನಮ್ಮ ಪ್ರವಾದಿ ಅಂತ ಹೇಳಿ ಅವ್ರು ಏನನ್ನ ನಂಬ್ತಾರೋ ಅದನ್ನ ಪ್ರತಿದಿನ ಪ್ರಪಂಚಕ್ಕೆ ಸಾರಿ ಹೇಳ್ತಾ ಇದ್ದಾರೆ, ಅರಿಕೆ ಮಾಡ್ತಿರ್ತಾರೆ. ಹಾಗೇನೆ ಎಲ್ಲಾ ಧರ್ಮಗಳಲ್ಲೂ ಕೂಡ ಒಂದು ವಿಶ್ವಾಸ ಅರಿಕೆ ಅಂತ ಇದೆ. ಇವತ್ತು ನಾವು ಕೂಡ ಈ ವಿಶ್ವಾಸ ಅರಿಕೆಯನ್ನ ಅರ್ಥ ಮಾಡ್ಕೋಬೇಕು. ನಮ್ಮ ಸಭೆಯಲ್ಲಿ ಕೂಡ ಇದನ್ನ ಪ್ರತಿ ಭಾನುವಾರ ಹೇಳಿಸ್ತೀವಿ ಎಲ್ಲರ ಹತ್ರ ಕೂಡ. ಮತ್ತೆ ಇಲ್ಲಿನ HD ಕೋಟೆಯಲ್ಲಿ ಮಕ್ಕಳಿಗೆ ಪ್ರಾರ್ಥನೆ ಅಂತ ಇದ್ದಾಗ, ಚಿಕ್ಕ ಮಕ್ಕಳ ಒಂದು VBS ನಡೆಸಿದಾಗ ಆ ಮಕ್ಕಳಿಗೆಲ್ಲರಿಗೂ ಇದು ಕಂಠಪಾಠ ಕೂಡ ಮಾಡಿಸಿದ್ವಿ. ತುಂಬಾ ಜನ ಮಕ್ಕಳು ಇದನ್ನ ಕಂಠಪಾಠ ಮಾಡಿದ್ರು. ಒಂದ್ಸಲಿ ಇದನ್ನ ವಿವರಿಸೋದಕ್ ಮುಂಚೆ ಏನಿದು ವಿಶ್ವಾಸ ಅರಿಕೆ, ಅಪೊಸ್ತಲರ ವಿಶ್ವಾಸ ಅರಿಕೆ ಹೇಗಿದೆ ಅನ್ನೋದನ್ನ ಒಂದ್ಸಲಿ ಓದ್ಕೊಳ್ಳೋಣ. ನೀವು ಹಾಗೇನೆ ಮ್ಯೂಟ್ ಮಾಡ್ಕೊಂಡೆ ಓದ್ಕೋಬಹುದು, ನಾನು ಓದ್ತೀನಿ. ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯಾದ ದೇವರನ್ನು ನಂಬುತ್ತೇನೆ. ಆತನ ಏಕ ಕುಮಾರನಾಗಿರುವ ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನು ನಂಬುತ್ತೇನೆ. ಈತನು ಪರಿಶುದ್ಧಾತ್ಮನಿಂದ ಕನ್ಯೆ ಮರಿಯಳ ಗರ್ಭದಲ್ಲಿ ಧರಿಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿ ಪೊಂತೆ ಪಿಲಾತನ ಅಧಿಪತ್ಯದಲ್ಲಿ ಶ್ರಮೆ ಹೊಂದಿ ಸಿಲುಬೆಗೆ ಜಡಿಯಲ್ಪಟ್ಟು ಸತ್ತು ಹೂಣಲ್ಪಟ್ಟು ಪಾತಾಳಕ್ಕೆ ಇಳಿದು 3ನೆಯ ದಿನದಲ್ಲಿ ಸತ್ತವರೊಳಗಿಂದ ಎದ್ದು ಪರಲೋಕಕ್ಕೆ ಏರಿ ಹೋಗಿ ಸರ್ವಶಕ್ತನಾಗಿರುವ ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡಿದ್ದಾರೆ. ಈತನು ಅಲ್ಲಿಂದ ಬಂದು ಬದುಕಿರುವವರಿಗೂ ಸತ್ತವರಿಗೂ ನ್ಯಾಯ ತೀರಿಸುವರು ಎಂಬುದನ್ನು ನಂಬುತ್ತೇನೆ. ನಾನು ಪರಿಶುದ್ಧಾತ್ಮರನ್ನು ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತ ಸಭೆಯನ್ನು ನಂಬುತ್ತೇನೆ. ಭಕ್ತರ ಅನ್ಯೂನ್ಯತೆಯನ್ನು ನಂಬುತ್ತೇನೆ. ಪಾಪದ ಪರಿಹಾರವನ್ನು ನಂಬುತ್ತೇನೆ. ದೇಹದ ಪುನರುತ್ಥಾನವನ್ನು ನಂಬುತ್ತೇನೆ. ನಿತ್ಯ ಜೀವ ಉಂಟೆಂಬುದನ್ನು ನಂಬುತ್ತೇನೆ. ಸೊ ಇದು ನಮ್ಮ ವಿಶ್ವಾಸ ಅರಿಕೆ ಎಂಬುದಾಗಿ ನೋಡ್ತೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಸೊ ಪ್ರತಿಯೊಬ್ಬರು ಕೂಡ ಈ ವಿಶ್ವಾಸ ಅರಿಕೆಯನ್ನ ಕಲ್ತಿದ್ರೆ ತುಂಬಾನೇ ಒಳ್ಳೇದಾಗುತ್ತೆ. ಮತ್ತೆ ಸಭೆಗಳಲ್ಲೂ ಕೂಡ ಇದನ್ನ ಹೇಳಿಸುವಂಥದ್ದು ತುಂಬಾ ಮುಖ್ಯ. ಓಕೆ, ಇದರ ವಿವರಣೆ ಹೋಗುವಾಗ ಇದನ್ನ ಅಪೊಸ್ತಲರ ವಿಶ್ವಾಸ ಅರಿಕೆ ಅಂತ ಕರಿತೀವಿ. ಯಾಕೆ ಇದನ್ನ ಅಪೊಸ್ತಲರ ವಿಶ್ವಾಸ ಅಂತ ಕರಿತೀವಿ ಅಂದ್ರೆ, ಅಪೊಸ್ತಲರ ಕಾಲದಲ್ಲೇ ತುಂಬಾ ತಪ್ಪಾದ ನಂಬಿಕೆಗಳು ಇತ್ತು, ಸುಳ್ಳು ಬೋಧನೆಗಳು ತುಂಬಾನೇ ಇತ್ತು. ಅದಕ್ಕೋಸ್ಕರನೇ ಪೌಲನು ಕೂಡ ತನ್ನ ಪತ್ರಿಕೆಗಳನ್ನ ಬರೆಯುವಾಗ ಬರೀತಾನೆ,
ಆ ನಾಯಿಗಳಂತಿರುವವರಿಗೆ ಎಚ್ಚರಿಕೆ ಆಗಿರಿ ಅಂತ. ಸುಳ್ಳು ಬೋಧನೆ ಮಾಡುವವರು ಈಗಾಗಲೇ ಹೊರಟು ಬಂದಿದ್ದಾರೆ ಅಂತ ಹೇಳಿ ತುಂಬಾ ಜನ ಈ ಸುಳ್ಳು ಬೋಧಕರು ಇದ್ದಾರೆ, ಸುಳ್ಳು ಪ್ರವಾದಿಗಳಿದ್ದಾರೆ. ಅವರು ಪುನರುತ್ಥಾನ ಆಗಿಲ್ಲ ಅಂತ ಹೇಳ್ತಾರೆ. ಯೇಸು ದೇವ್ರ ಮಗನೇ ಅಲ್ಲ ಅಂತ ಹೇಳ್ತಾರೆ. ಯೇಸು ದೇವ್ರು ಅಲ್ಲ ಅನ್ನೋರು. ಯಾಕಂದ್ರೆ ಆಗ ಯಹೂದರು ತುಂಬಾ ಜನ ಇದ್ರಲ್ಲ, ಯಹೂದ್ರ ಮಧ್ಯದಿಂದಲೇ ಅಪೋಸ್ತಲರು ಆರಿಸಲ್ಪಟ್ಟಿದ್ದು. ಅಪೋಸ್ತಲರೆಲ್ಲ ಎಲ್ಲರೂ ಕೂಡ ಯಹೂದ್ಯರೇ. ಅವ್ರನ್ನ ಅಲ್ಲಿವರೆಗೂ ನಂಬ್ತಾ ಇದ್ದಿದ್ದು ಯೆಹೋವ ದೇವ್ರನ್ನ ಮಾತ್ರನೇ. ಸೊ ಯೇಸುನ ನಂಬ್ತಾ ಇರ್ಲಿಲ್ಲ. ಮತ್ತೆ ಯೇಸುನೇ ಕ್ರಿಸ್ತನು ಅಥವಾ ಮೆಸ್ಸಿಯನ್ ಅಂತ ಹೇಳಿನೂ ಕೂಡ ಅವರು ನಂಬ್ತಾ ಇರ್ಲಿಲ್ಲ. ಮತ್ತೆ ಧರ್ಮಶಾಸ್ತ್ರಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಡ್ತಾ ಇದ್ರು, ಸುನ್ನತಿಗೆ ಹೆಚ್ಚು ಪ್ರಾಮುಖ್ಯತೆ ಕೊಡ್ತಾ ಇದ್ರು, ಸಬ್ಬತ್ ದಿನಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಡ್ತಾ ಇದ್ರು, ಸಭಾ ಮಂದಿರಗಳಿಗೆ ಹೆಚ್ಚು ಪ್ರಾಮುಖ್ಯತೆ ಕೊಡ್ತಾ ಇದ್ರು. ಅನ್ಯ ಜನರು ಮತ್ತು ದೇವ್ರ ಜನರು ಅಂತ ಭೇದ ಮಾಡ್ತಾ ಇದ್ರು. ನಾವು ಯಹೂದರು, ಅವ್ರ ಅನ್ಯ ಜನರು, ಅವ್ರ ಜೊತೆ ನಾವು ಕೂತ್ಕೋಬಾರ್ದು, ತಿನ್ಬಾರ್ದು, ತುಂಬಾನೇ ಇತ್ತು. ಸೊ ಈ ಒಂದು ಅಪೋಸ್ತಲರು ಏನ್ ಮಾಡಿದ್ರು ಅಂದ್ರೆ, ಈ ತರ ನಮ್ಮಲ್ಲೂ ತುಂಬಾ ಸುಳ್ಳು ಬೋಧನೆಗಳಿದೆ ಮತ್ತು ಬೇರೆ ಬೇರೆ ನಂಬಿಕೆಗಳಿದೆ. ಅದ್ರ ಜೊತೆಗೆ ಈ ಅನ್ಯ ಜನರು ಅಥವಾ ಸುಳ್ಳು ಬೋಧಕರು ಬಂದು ಒಬ್ಬೊಬ್ರು ಒಂದೊಂದನ್ನ ಹೇಳಿ ವಿಶ್ವಾಸಿಗಳನ್ನ ಗಲಿಬಿಲಿಗೊಳಿಸ್ತಾ ಇದ್ದಾರೆ. ಅದಕ್ಕೆ ನಮ್ಮದೇ ಆದಂತ ಒಂದು ನಂಬಿಕೆಯ ಅರಿಕೆಯನ್ನ ನಾವು ಮಾಡಬೇಕು. ಅದನ್ನ ನಾವು ಬರೆದು ಇದನ್ನೇ ನಾವು ನಂಬ್ತೀವಿ ಅಂತ ಹೇಳ್ಬಿಟ್ಟು ಮಾಡ್ಬೇಕು ಅಂತ ಹೇಳಿ ಒಂದು ವಿಶ್ವಾಸ ಅರಿಕೆಯನ್ನ ಅವರು ಬರೆದಿದ್ದಾರೆ. ಆದಿಕಾಂಡದಿಂದ ಪ್ರಕಟಣೆ ತನಕ ಇರುವಂತ 66 ಪುಸ್ತಕಗಳಿಂದಲೂ ಕೂಡ ಈ ಒಂದು ವಿಶ್ವಾಸ ಅರಿಕೆಯನ್ನ ಮಾಡಿರೋದು. 66 ಪುಸ್ತಕಗಳಿಂದ ಏನನ್ನು ನಾವು ಮುಖ್ಯವಾಗಿ ನಂಬ್ತೀವಿ ಅದನ್ನ ಇಲ್ಲಿ ಬರೆಯಲ್ಪಟ್ಟಿದೆ. ಹಾಗಾಗಿ ಇದನ್ನ ಪ್ರತಿಯೊಬ್ರು ಕೂಡ ಕಂಠಪಾಠ ಮಾಡೋದು. ಮತ್ತೆ ಇದನ್ನ ನಾನು ನಿಮಗೆ ಕಳಿಸ್ಕೊಡ್ತೀನಿ, ಬೇಕಾದ್ರೆ ಪ್ರಿಂಟ್ಔಟ್ ತೆಗೆದು ಸಭೆಯಲ್ಲಿ ಒಂದ್ 5 ನಿಮಿಷ ಹಿಡಿಯುತ್ತೆ. ಇದನ್ನ ಓದಿಸೋದು ತುಂಬಾನೇ ಮುಖ್ಯವಾಗುತ್ತೆ. ಆಗ ನಾವು ನಮ್ಮ ಸಭೆಯವರೆಲ್ಲರೂ ಕೂಡ ಏನನ್ನ ನಂಬ್ತಾ ಇದೀವಿ ಅನ್ನೋದು ಅರ್ಥ ಆಗುತ್ತೆ. ಬೇರೆಯವ್ರು ಯಾರಾದ್ರೂ ಈ ವಿಶ್ವಾಸಕ್ಕೆ ವಿರುದ್ಧವಾಗಿ ಮಾತನಾಡುವಾಗ ವಚನಗಳ ಮೂಲಕ ಇವತ್ತು ನಾನು ಅದನ್ನ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಹೋಗ್ತೇನೆ. ಅದಕ್ಕೋಸ್ಕರ ವಚನದ ಆಧಾರದಲ್ಲಿ ನೀವು ಅವನ ಹತ್ರ ಮಾತನಾಡಬಹುದು. ದೇವ್ರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಮೊದಲನೇದು ಪರಲೋಕ ಭೂಲೋಕಗಳನ್ನು ಅಂತ ಹೇಳಿ ಇದೆ. ಪರಲೋಕ ಭೂಲೋಕ ಅಂದ್ರೆ ಆಕಾಶ ಭೂಮಿ ಯಾರು ಸೃಷ್ಟಿ ಮಾಡಿದ್ರು? ಈ ಆಕಾಶ ಭೂಮಿ ಬಗ್ಗೆ ತುಂಬಾ ಚರ್ಚೆಗಳಿದೆ. ಈಗ ನಮ್ಮ ದೇವರೇ ನಿಜವಾದ ದೇವರು, ನಮ್ಮ ದೇವ್ರು ನಿಜವಾದ ದೇವರು, ನಮ್ಮ ಧರ್ಮ ಸರಿಯಾದದ್ದು ಅಂತ ಹೇಳ್ಬಿಟ್ಟು ಜನ ಒಬ್ರಿಗೊಬ್ರು ಕಿತ್ತಾಡ್ಕೊಳ್ತಿದ್ದಾರೆ. ಆದ್ರೆ ಯಾರು ದೇವ್ರು, ಯಾವ ದೇವ್ರು ನಿಜವಾದ ದೇವ್ರು ಅಂತ ನಾವು ನೋಡುವಾಗ ಇಲ್ಲಿ ಪರಲೋಕ ಭೂಲೋಕಗಳನ್ನ ಸೃಷ್ಟಿ ಮಾಡಿರುವಂತವರು. ಆದಿಕಾಂಡ ಓದೋಣ. ಪರಿಮಳ ಸಿಸ್ಟರ್ ಓದ್ತೀರಾ ನೀವು? ಆದಿಕಾಂಡ 1:1 ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು. ಭೂಮಿಯು ಕ್ರಮವಿಲ್ಲದೆಯೂ ಬರಿದಾಗಿಯೂ ಇತ್ತು. ಆದಿಸಾಗರ. ಸೊ ಇಲ್ಲಿ ನಾವು ನೋಡ್ತಿರೋದು ಆದಿಯಲ್ಲಿ ದೇವರು ಆಕಾಶವನ್ನ ಭೂಮಿಯನ್ನು ಉಂಟು ಮಾಡಿದ್ರು ಅಂತ ಹೇಳಿ ಸ್ಪಷ್ಟವಾಗಿದೆ. ಇಡೀ ಪ್ರಪಂಚದಲ್ಲಿ ಸೃಷ್ಟಿ ಹೇಗೆ ಉಂಟಾಯ್ತು ಅಂತ ಹೇಳ್ಬಿಟ್ಟು ಇಷ್ಟು ವರ್ಷಗಳಾಗಿದ್ರು ಕೂಡ ಇನ್ನು ಗೊತ್ತಿಲ್ಲ. ವಿಜ್ಞಾನಿಗಳು ಅವ್ರು ಹೇಳೋದೆಲ್ಲ ಸುಳ್ಳು, ಸೃಷ್ಟಿ ಬಗ್ಗೆ ಅವ್ರು ಹೇಳೋದೆಲ್ಲ ಸುಳ್ಳೆ. ಯಾಕಂದ್ರೆ ಅವ್ರಿಗೆ ಸತ್ಯ ಗೊತ್ತಿಲ್ಲ. ಬೈಬಲ್ ಅಲ್ಲಿ ಸತ್ಯ ಇದ್ರೂ ಕೂಡ ಅದನ್ನ ನಂಬೋದಕ್ಕೆ ತಯಾರಿಲ್ಲ. ಸೊ ವಿಜ್ಞಾನಿಗಳು ಹೇಳೋದೇನು? ಅವರು ಆ ಬಿಗ್ ಬ್ಯಾಂಗ್ ಥಿಯರಿ ಅಂತ ಹೇಳ್ತಾರೆ. ಎರಡು ದೊಡ್ಡ ಗ್ರಹಗಳು ಒಂದಕ್ಕೊಂದು ಹೊಡ್ಕೊಂಡು, ರಭಸವಾಗಿ ಹೊಡ್ಕೊಂಡು ಈ ಸೃಷ್ಟಿ ಎಲ್ಲ ಆಯ್ತು ಅಂತ ಹೇಳಿ ಅವರು ಪ್ರಪಂಚಕ್ಕೆ ಹೇಳಕ್ ಹೊರಟಿದ್ದಾರೆ. ಬಿಗ್ ಬ್ಯಾಂಗ್ ಥಿಯರಿನ ನಂಬ್ತಾರೆ. ಮತ್ತೆ ಸೃಷ್ಟಿ ಎಲ್ಲ ಹೇಗಾಯ್ತು? ಈ ಭೂಲೋಕದಲ್ಲಿರುವಂತ ಎಲ್ಲವೂ ಕೂಡ, ಆಕಾಶದಲ್ಲಿ ಕಾಣ್ತಿರುವಂತ ಎಲ್ಲವೂ ಕೂಡ, ಸೂರ್ಯ ಚಂದ್ರ ನಕ್ಷತ್ರಗಳು ಎಲ್ಲವೂ, ಮೋಡಗಳು ಎಲ್ಲ ಹೇಗಾಯ್ತು ಇವು ಅಂತ ಹೇಳಿದ್ರೆ ಅವೆಲ್ಲ ಆಕಸ್ಮಿಕವಾಗಿ ಆ ಎರಡು ಗ್ರಹಗಳು ಸ್ಫೋಟಗೊಂಡ ಮೇಲೆನೆ ಇವೆಲ್ಲ ಆಯ್ತು ಅಂತ ಹೇಳಿ, ಆಟೋಮೆಟಿಕ್ ಆಗಿ ಆಗಿದ್ದವು ಅಂತ ಹೇಳಿ. ಅದಕ್ಕೆ ನಾನು ಅನೇಕ ಸಲ ಅವ್ರನ್ನ ದಡ್ರು ಅಂತ ಕರಿತೀವಿ. ವಿಜ್ಞಾನಿಗಳಲ್ಲ ಅವರು, ಅಜ್ಞಾನಿಗಳು ಅಂತ ಹೇಳಿ ಕರಿತೀನಿ. ಕಾರಣ ಏನಂದ್ರೆ ದೇವ್ರ ವಿಷಯದಲ್ಲಿ ಅವ್ರ ಅಜ್ಞಾನಿಗಳೇ, ಸೃಷ್ಟಿ ವಿಷಯದಲ್ಲಿ ಅವ್ರ ಅಜ್ಞಾನಿಗಳೇ, ಬೇರೆ ವಿಷಯದಲ್ಲೆಲ್ಲ ಅವ್ರ ಜ್ಞಾನಿಗಳಾಗಿರ್ಬೋದು. ಅಂತ ಜ್ಞಾನಿಗಳ ಜ್ಞಾನವನ್ನ ಅವಮಾನ ಪಡಿಸೋದಕ್ಕೆ ಜ್ಞಾನವಿಲ್ಲದ ನಮ್ಮನ್ನ ದೇವ್ರು ಆರಿಸ್ಕೊಂಡ್ರು ಅಂತ ವಾಕ್ಯದಲ್ಲಿ ನಾವು ನೋಡ್ತೇವೆ.
ಹಾಗಾಗಿ ಪ್ರಪಂಚ ಈ ಪರಲೋಕ ಭೂಲೋಕ ಹೇಗೆ ಸೃಷ್ಟಿಯಾಯಿತು ಅಂತ ಹೇಳಿ ಕ್ವಶನ್ ಮಾರ್ಕ್ ಅಲ್ಲಿ ಜೀವನ ಮಾಡ್ತಾ ಇದೆ. ಆದ್ರೆ ಬೈಬಲ್ ಅಲ್ಲಿ ಮೊದಲ ಪುಸ್ತಕದಲ್ಲಿ ಅಧ್ಯಾಯದಲ್ಲಿ ಮೊದಲನೇ ವಚನನೇ ಹೇಳುತ್ತೆ ಭೂಮಿ ಆಕಾಶಗಳನ್ನ ದೇವರು ಉಂಟು ಮಾಡಿದ್ರು ಅಂತ ಹೇಳಿ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೇನೆ ಯೋಹಾನ ಸುವಾರ್ತೆ 1:1-3 ಓದ್ಕೊಳ್ಳೋಣ. ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು, ಆ ವಾಕ್ಯವೆಂಬವನು ಆದಿಯಲ್ಲಿ ದೇವರ ಬಳಿಯಲ್ಲಿದ್ದನು, ಆತನ ಮೂಲಕವಾಗಿ ಸಮಸ್ತವೂ ಉಂಟಾಯಿತು, ಉಂಟಾಗಿರುವ ವಸ್ತುಗಳಲ್ಲಿ ಆತನಿಲ್ಲದೆ ಒಂದಾದರೂ ಉಂಟಾಗಲಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಸೊ ಇಲ್ಲಿ ನಾವು ನೋಡ್ತಿರುವಂತದ್ದು ಎಲ್ಲವೂ ಕೂಡ ದೇವರಿಂದಲೇ ಉಂಟಾದದ್ದು, ಆತನಿಲ್ಲದೆ ಒಂದೂ ಕೂಡ ಉಂಟಾಗಿಲ್ಲ ಅಂತ. ಇದೇನೋ ಆಕಸ್ಮಿಕವಾಗಿ ಸರಿ, ದೊಡ್ಡ ದೊಡ್ಡ ಗ್ರಹಗಳು ಒಂದಕ್ಕೊಂದು ಹೊಡ್ಕೊಂಡು ಎಲ್ಲ ಸೃಷ್ಟಿ ಆಯ್ತು ಅಂದ್ರೆ ಆ ಗ್ರಹಗಳನ್ನ ಸೃಷ್ಟಿ ಮಾಡಿದ್ದು ಯಾರು? ಅದಕ್ಕೆ ಉತ್ತರ ಇದೆಯಾ? ಈ ಭೂಲೋಕದಲ್ಲಿ ಎಲ್ಲವೂ ಕೂಡ ಎರಡು ದೊಡ್ಡ ಗ್ರಹಗಳು ಒಂದಕ್ಕೊಂದು ಹೊಡ್ಕೊಂಡು ರಭಸಕ್ಕೆಲ್ಲ ಸೃಷ್ಟಿ ಆಯ್ತು ಅನ್ನೋದಾದ್ರೆ ಆ ಗ್ರಹಗಳನ್ನ ಉಂಟು ಮಾಡಿದ್ದು ಯಾರು ಅನ್ನೋದಕ್ಕೆ ಆ ಒಂದು ವಿಜ್ಞಾನಿಗಳ ಹತ್ರ ಉತ್ತರ ಇಲ್ಲ. ಆದ್ರೆ ಬೈಬಲ್ ಅಲ್ಲಿ ಪ್ರತಿಯೊಂದಕ್ಕೂ ಉತ್ತರ ಇದೆ. ಕಾರಣ ದೇವ್ರು ಎಲ್ಲವನ್ನ ಸೃಷ್ಟಿ ಮಾಡಿರೋದು. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೇನೆ ಅಪೊಸ್ತಲರ ಕೃತ್ಯಗಳು 14:15 ವಚನವನ್ನು ಓದ್ಕೊಳ್ಳೋಣ. ಜನರೇ, ನೀವು ಮಾಡುವುದು ಇದೇನು? ನಾವು ಮನುಷ್ಯರು ನಿಮ್ಮಂತ ಸ್ವಭಾವವುಳ್ಳವರು. ನೀವು ಈ ವ್ಯರ್ಥವಾದ ಕೆಲಸಗಳನ್ನು ಬಿಟ್ಟು ಬಿಟ್ಟು ಭೂಮಾಕಾಶಗಳನ್ನು, ಸಮುದ್ರವನ್ನು, ಅವುಗಳಲ್ಲಿರುವ ಸಮಸ್ತವನ್ನು ನಿರ್ಮಾಣ ಮಾಡಿದ ಜೀವ ಸ್ವರೂಪನಾದ ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂದು ಸುವಾರ್ತೆಯನ್ನು ನಿಮಗೆ ಸಾರಿ ಹೇಳುವವರಾಗಿದ್ದೇವೆ. ಆಮೇಲೆ ಸೊ ಇಲ್ಲಿ ಈ ಒಂದು ಪೌಲ ಮತ್ತು ಈ ಸೀಲರ್ ಇದಾರಲ್ಲ, ಬರ್ನಾಬರ್ ಇದಾರಲ್ಲ, ಇವರು ಸೇವೆಗಾಗಿ ಹೋಗ್ತಾರೆ. ಆ ಸೇವೆಗಾಗಿ ಅವರು ಹೋಗುವಾಗ ಆ ಲುಸ್ರಾ ಪಟ್ಟಣ ಅಂತ ಹೇಳ್ಬಿಟ್ಟು, ಆ ಲುಸ್ರಾ ಪಟ್ಟಣದ ಜನರು ಅಲ್ಲಿದ್ದಂತ ಕುಂಟರನ್ನ ಅವರು ಗುಣಪಡಿಸಿದ್ದಕ್ಕೆ, ಅಲ್ಲಿ ಅದ್ಭುತಗಳನ್ನ ಸ್ವಸ್ಥತೆಗಳನ್ನ ಮಾಡಿದ್ದಕ್ಕೆ ಅವ್ರು ಏನ್ ಅನ್ಕೊಳ್ತಾರೆ, ಅಲ್ಲಿ ಜನ ಈ ತರದ ಅದ್ಭುತಗಳನ್ನ ಬೇರೆ ಯಾರು ಮಾಡಕ್ ಸಾಧ್ಯ ಇಲ್ಲ, ಇವರು ದೇವರುಗಳು, ನಾವು ಇಷ್ಟು ದಿನ ಪೂಜೆ ಮಾಡ್ತಿದ್ದಂತ ದೇವರುಗಳು ಮನುಷ್ಯನ ರೂಪದಲ್ಲಿ ಈಗ ನಮ್ಮ ಮಧ್ಯದಲ್ಲಿ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಆ ಒಂದು ಪೌಲ ಮತ್ತು ಬರ್ನಾಬರ್ಗೆ ಪೂಜೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಅವ್ರಿಗೆ ಬಲಿಗಳನ್ನ ಕೊಡೋದಕ್ಕೆ ಶುರು ಮಾಡ್ತಾರೆ. ಆಗ ಪೌಲನ್ ಹೇಳ್ತಿರುವಂತ ಮಾತಿದು, ಜನರೇ ಇದೇನ್ ನೀವು ಮಾಡ್ತಿರೋದು? ನಾವೆಲ್ಲರೂ ಕೂಡ ಭೂಮಿ ಆಕಾಶಗಳನ್ನ ಸಮುದ್ರವನ್ನ ಎಲ್ಲವನ್ನ ಸೃಷ್ಟಿ ಮಾಡಿದ ಸೃಷ್ಟಿಕರ್ತನಾದ ದೇವರನ್ನ ಮಾತ್ರ ನಾವು ಆರಾಧನೆ ಮಾಡ್ಬೇಕು, ನಾವೆಲ್ಲರೂ ಆತನ ಕಡೆಗೆ ಮಾತ್ರ ತಿರುಗಿಕೊಳ್ಳಬೇಕು ಎಂಬುದಾಗಿ. ಅಂದ್ರೆ ಅಪೊಸ್ತಲರು ಎಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದಾರೆ, ಭೂಮಿ ಆಕಾಶಗಳನ್ನ ಸೃಷ್ಟಿ ಮಾಡಿರುವಂತವ್ರು ಒಬ್ಬರು ಇದ್ದಾರೆ ಅಂತ ಹೇಳಿ. ಯಾರು ಆತನು ಎಂಬುದಾಗಿ ನೋಡುವಾಗ ಎರಡನೇದಾಗಿ ನಾವು ನೋಡ್ತೀವಿ, ಭೂಮಿ ಆಕಾಶಗಳನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯಾದ ದೇವರನ್ನು ನಂಬುತ್ತೇನೆ ಅಂತ ಮೊದಲನೇ ಅರಿಕೆ ನಾವು ಮಾಡ್ತಿರೋದು. ತಂದೆಯಾದ ದೇವರು, ಈಗ ತ್ರಿಯೇಕ ದೇವರಲ್ಲಿ ತಂದೆಯಾದ ದೇವರನ್ನ ನಾವು ನಂಬ್ತಾ ಇದ್ದೀವಿ. ಯಾರು ಆ ತಂದೆಯಾದ ದೇವರು ಅಂತ ನಾವು ನೋಡುವಾಗ ಇಲ್ಲಿ ಓದ್ಕೊಳ್ಳೋಣ. ಯೆಶಾಯ 44:6 ವಚನದಲ್ಲಿ, ಇಸ್ರಾಯೇಲ್ಯರ ಅರಸನು ವಿಮೋಚಕನೂ ಆಗಿರುವ ಸೇನಾಧೀಶ್ವರನಾದ ಯೆಹೋವನು ಹೀಗೆನ್ನುತ್ತಾನೆ, ನಾನೇ ಆದಿ ಅಂತವೂ ನಾನೇ, ನಾನು ಹೊರತು ಯಾವ ದೇವರೂ ಇಲ್ಲ. ಆಮೆನ್. ಸೊ ಇಲ್ಲಿ ತಂದೆಯಾದ ದೇವರ ಬಗ್ಗೆ ನಾವು ಮಾತನಾಡ್ತಾ ಇದ್ದೀವಿ. ಹಳೆ ಒಡಂಬಡಿಕೆಯಲ್ಲಿ ಯೆಹೋವ ಅಂತ ಗುರುತಿಸ್ಕೊಂಡಿದ್ದಾರೆ. ಸೊ ಆತನ ಹೇಳ್ತಾ ಇರುವಂತದ್ದು, ನಾನೇ ಆದಿ, ನಾನೇ ಅಂತವು, ನಾನೇ ಹೊರತು ಯಾವ ದೇವರು ಇಲ್ಲ. ಸೊ ಸರ್ವಶಕ್ತನಾದ ದೇವರಲ್ಲಿ ನಾವು ನಂಬಿಕೆ ಇಡ್ತಾ ಇದ್ದೀವಿ. ಯಹೂದ್ಯರು ಯೆಹೋವ ದೇವರಲ್ಲಿ ಮಾತ್ರ ನಂಬಿಕೆ ಇಡ್ತಾರೆ. ನಾವು ಯೆಹೋವ ದೇವರು ನಂಬ್ತಿಲ್ಲ ಅಂತ ಅಲ್ವಲ್ಲ, ಅದನ್ನ ಪ್ರೂವ್ ಮಾಡೋದಕ್ಕಾಗಿನೇ ಅಪೊಸ್ತಲರು ಮೊದಲನೇದಾಗಿ ಹೇಳ್ತಾ ಇರೋದೇ ತಂದೆಯಾದ ದೇವರನ್ನ ನಾವು ನಂಬ್ತಾ ಇದ್ದೀವಿ ಅಂತ ಹೇಳಿ. ಸೊ 45:5 ಕೂಡ ಯೆಹೋವ ದೇವರು ಹೇಳೋದನ್ನ ನಾವು ನೋಡೋಣ. ನಾನೇ ಯೆಹೋವ, ಇನ್ನು ಯಾವನೂ ಇಲ್ಲ, ಅಲ್ಲ, ನಾನು ಹೊರತು ಯಾವ ದೇವರೂ ಇಲ್ಲ. ನೀನು ನನ್ನನ್ನು ಅರಿಯದವನಾಗಿದ್ದರೂ ನಿನಗೆ ನಡುಕಟ್ಟುವೆನು. ಆಮೆನ್.
ಸೊ ಇಲ್ಲಿ ನಾನೇ ಹೊರತು ಇನ್ಯಾರು ಇಲ್ಲ ಅಂತ ಹೇಳ್ಬಿಟ್ಟು ದೇವರು ಹೇಳ್ತಿರುವಂತದ್ದು. ಸೊ ಆ ದೇವರಲ್ಲಿ ನಾವು ನಂಬಿಕೆ ಇಡ್ತಾ ಇದೀವಿ. ಭೂಮಿ ಆಕಾಶಗಳನ್ನ ಸೃಷ್ಟಿ ಮಾಡಿರುವಂತ ನಮ್ಮ ಸರ್ವಶಕ್ತನಾದ ದೇವರಲ್ಲಿ ನಾನು ನಂಬಿಕೆ ಇಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಅರಿಕೆ ಮಾಡೋದು. ಅರಿಕೆ ಮಾಡುವಾಗಲೇ ನಾವೇನೋ ನಂಬ್ತಾ ಇದ್ವಿ, ನಮ್ಮ ಒಳಗಡೆ ಏನಿದೆ, ನಮ್ಮ ಹೃದಯದಲ್ಲಿ ಏನಿದೆ ಅನ್ನೋದನ್ನ ನಾವು ಬಾಯಿಂದ ಅರಿಕೆ ಮಾಡ್ತಿರುವಂತದ್ದು. ತಂದೆಯಾದ ದೇವರಲ್ಲಿ ನಾವು ನಂಬಿಕೆ ಇಡಬೇಕಾಗಿರೋದು. ಮೂರನೇದಾಗಿ ನಾವು ನೋಡುವಾಗ ಆತನ ಏಕಕುಮಾರನಾಗಿರುವ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಂಬುತ್ತೇವೆ ಅಂತ. ತಂದೆ, ಈಗ ಯಹೂದ್ಯರು ತಂದೆನ ಮಾತ್ರ ನಂಬ್ತಾರೆ. ಮುಸ್ಲಿಮ್ಸು ತಂದೆಯಾದ ದೇವರು ಅಂದ್ರೆ ಅಲ್ಲಾ ಹೆಸರಲ್ಲಿ ದೇವರನ್ನ ನಂಬ್ತಾ ಇದ್ದಾರೆ. ಅವ್ರು ಯಾರು ಯೇಸುನ ನಂಬ್ತಾ ಇಲ್ಲ, ಯೇಸು ದೇವರಂತ ನಂಬ್ತಾ ಇಲ್ಲ. ಆದ್ರೆ ನಾವು ಆತನ ಏಕಕುಮಾರನಾಗಿರೋ ನಮ್ಮ ಕರ್ತನ ಆತನ, ಸೊ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಂಬ್ತಾ ಇದ್ದೇವೆ ಎಂಬುದಾಗಿ ನಾವು ಅರಿಕೆ ಮಾಡಬೇಕು. ಲೂಕ 2:11 ಒಂದು ಮಾತನ್ನ ನಾವು ಓದೋಣ. ಅದೇನೆಂದರೆ, ಈ ಹೊತ್ತು ನಿಮಗೋಸ್ಕರ ದಾವೀದನ ಊರಿನಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ, ಆತನು ಕರ್ತನಾಗಿರುವ ಕ್ರಿಸ್ತನೇ. ಆಮೇನ್. ಸೊ ಇಲ್ಲಿ ಹೇಳ್ತಿರೋದದು ಆ ಕುರಿಗಳನ್ನ ಕಾಯ್ತಿರುವಂತ ಕುರುಬರಿಗೆ ದೇವದೂತರು ಬಂದು ಹೇಳ್ತಾ ಇರುವಂತದ್ದು, ನಿಮಗೋಸ್ಕರ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ, ಆತನು ಕರ್ತನಾಗಿರುವ ಕ್ರಿಸ್ತನ ಎಂಬುದಾಗಿ. ನಿಮಗೋಸ್ಕರ ಹುಟ್ಟಿರುವ ಆತನು ನಿಮ್ಮ ಕರ್ತನು ಅಂತ ಹೇಳ್ಬಿಟ್ಟು ದೇವದೂತರೇ ಹೇಳ್ತಾ ಇದ್ದಾರೆ. ಆತನೇ ಯೇಸು ಕ್ರಿಸ್ತನ್ ಎಂಬುದಾಗಿ, ಆತನೇ ಕ್ರಿಸ್ತನು ಅಂತ ಹೇಳಿ, ಅದ್ರೇನು ಅಭಿಷಕ್ತನು, ಮೆಸ್ಸಿಯನ್ ಎಂಬುದಾಗಿ ಆ ದೇವದೂತರು ಹೇಳ್ತಿರೋದನ್ನ ನಾವು ನೋಡ್ತೀವಿ. ಅದನ್ನು ನಾವು ನಂಬ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಯೋಹಾನ ಸುವಾರ್ತೆ 20:28 ಓದೋಣ ಒಂದು ಮಾತು. ನನ್ನ ಸ್ವಾಮಿ ನನ್ನ ದೇವರು ಎಂದು ಹೇಳಿದನು. ಆಮೇಲೆ ಅದನ್ನ ಯಾರು ಹೇಳ್ತಾ ಇರೋದು? ತೋಮನು ಆತನಿಗೆ, ಅದೇ ತೋಮನು ತೋಮ ಹೇಳ್ತಾ ಇರೋದು. ತೋಮನು ಆತನಿಗೆ, ತೋಮ ಏನಂತ ಹೇಳ್ತಾ ಇದ್ದಾನೆ ಅಂದ್ರೆ, ಅವನು ನಂಬಿರ್ಲಿಲ್ಲ. ಯೇಸು ಸ್ವಾಮಿ ಪುನರುತ್ಥಾನವಾಗಿ ಬಂದ ಮೇಲೂ ಕೂಡ ಆ ಶಿಷ್ಯರೆಲ್ಲರೂ ಕೂಡ ಒಂದು ಮನೆಯಲ್ಲಿ ಕೂಡಿರ್ತಾರೆ, ಆದ್ರೆ ತೋಮನ್ ಇರೋದಿಲ್ಲ. ಯೇಸು ಸ್ವಾಮಿ ಪ್ರತ್ಯಕ್ಷವಾಗಿ ಅವ್ರ ಜೊತೆಲೆಲ್ಲ ಮಾತನಾಡ್ತಾರೆ. ಆದ್ರೆ ಅವನು ಇಲ್ದೇ ಇರೋ ಕಾರಣ ಯೇಸು ಹೋದ್ಮೇಲೆ ಅವನು ಬರ್ತಾನೆ, ಶಿಷ್ಯರೆಲ್ಲರೂ ಹೇಳ್ತಾರೆ ನಮ್ಮ ದೇವರು ಬಂದಿದ್ರು, ಯೇಸು ಬಂದಿದ್ರು ಅಂತ ಹೇಳಿ. ಆದ್ರೆ ಅವನು ನಂಬೋದಿಲ್ಲ. ಅವನಿಗೋಸ್ಕರ ಅಂತ ಹೇಳಿ ದೇವರು ಇನ್ನೊಂದ್ಸಲಿ ಪ್ರತ್ಯಕ್ಷವಾಗ್ತಾರೆ. ಪ್ರತ್ಯಕ್ಷವಾಗುವಾಗ ಅವನು ಹೇಳುವಂತ ಮೊದಲನೇ ಮಾತು ನನ್ನ ದೇವರು ಅಂತ ಅರಿಕೆ ಮಾಡ್ತಾನೆ. ನನ್ನ ಕರ್ತನು ನನ್ನ ದೇವರು ಎಂಬುದಾಗಿ ಹೇಳ್ತಾ ಇದ್ದಾನೆ. ಶಿಷ್ಯರೇ ಯೇಸುವನ ದೇವರು ಅಂತ ನಂಬ್ತಿದ್ದಾರೆ. ಇವತ್ತು ತುಂಬಾ ಜನ ಹೇಳ್ತಾರೆ, ಇಲ್ಲ ಯೆಹೋವನು ಮಾತ್ರ ದೇವರು, ಯೇಸು ದೇವರಲ್ಲ, ಯೇಸು ದೇವ್ರ ಮಗ, ಆದ್ರೆ ದೇವ್ರಲ್ಲ, ದೇವ್ರು ಒಬ್ಬನೇ ಇರೋದು, ದೇವ್ರು ಸರಿಸಮಾನವಾದ ದೇವ್ರು ಇನ್ನೊಬ್ರು ಇಲ್ಲ ಅಂತ ಬೈಬಲಲ್ಲಿ ಹೇಳುತ್ತಲ್ಲ ಅಂತ. ಆದ್ರೆ ಮೂವರು ಒಂದೇ ಅಂತ ಹೇಳ್ಬಿಟ್ಟು ಅವರೇ ಹೇಳಿದಾರಲ್ಲ, ತಂದೆಯಾದ ದೇವರೇ ಹೇಳಿದ್ದಾರೆ. ತಂದೆ ಮಗನ ಬಗ್ಗೆ ಹೇಳಿದ್ದಾರೆ, ಮಗ ತಂದೆ ಬಗ್ಗೆ ಹೇಳ್ತಾ ಇದಾರೆ, ನಾವಿಬ್ರು ಒಂದೇ ಅಂತ ಹೇಳ್ತಾ ಇದಾರೆ. ಅವರಿಬ್ರು ಒಂದೇ ಅಂತ ಅವ್ರ ಬಾಯಿಂದಾನೆ ಇಬ್ರು ಹೇಳ್ಬೇಕಾದ್ರೆ ಅದನ್ನ ನಂಬೋದಕ್ಕೆ ನಿನಗೂ ನನಗೆ ಏನ್ ಕಷ್ಟ? ನಮಗ್ ಸ್ತೋತ್ರವಾಗಲಿ. ಮನುಷ್ಯರ ಮಾತನ್ನೆಲ್ಲ ನಾವು ಕೇಳ್ಬೇಕಾಗಿರೋದು, ದೇವ್ರ ಮಾತನ್ನ ಕೇಳ್ಬೇಕು. ಇನ್ನೊಂದು ಮಾತು ಕೂಡ ನಾವು ನೋಡೋಣ. ಯೋಹಾನ ಸುವಾರ್ತೆ 3:16 ಏನಂತ ಇದೆ, ಅದೆಲ್ಲರಿಗೂ ಕಂಠಪಾಠವಾಗಿದೆ. ಏನಂತ ಇದೆ? ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು. ಆಮೇಲೆ ಸೊ ಇಲ್ಲಿ ದೇವ್ರು ಹೇಳ್ತಾ ಇರುವಂತದ್ದು, ದೇವ್ರು ಈ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಮಗನನ್ನು ಕೊಟ್ಟಿದ್ದು, ಯಾರ್ಯಾರು ಆ ಮಗನಲ್ಲಿ ನಂಬಿಕೆ ಇಡ್ತಾರೋ ಅವ್ರು ನಾಶವಾಗಬಾರ್ದು, ಅವರಲ್ಲಿ ನಿತ್ಯ ಜೀವ ಇರ್ಬೇಕೆಂಬುದಾಗಿ ಆತನನ್ನು ಕೊಟ್ಟಿದ್ದು. ಸೊ ಇವತ್ತು ನೀನು ನಾನು ಆ ಯೇಸುವನ್ನ ನಂಬೋದು ದೇವ್ರ ಚಿತ್ತವಾಗಿದೆ. ಯೇಸುವನ್ನ ನಂಬೋದು, ಯೇಸುವನ್ನ ನಂಬಿದ್ರೇನೆ ನಮಗೆ ನಿತ್ಯ ಜೀವ, ಯೇಸುವನ್ನ ನಂಬಿದ್ರೇನೆ ನಮಗೆ ಪಾಪ ಕ್ಷಮಾಪಣೆ, ಯೇಸುವನ್ನ ನಂಬಿದ್ರೇನೆ ನಮ್ಗೆ ಆ ನರಕದಿಂದ ಹೊರಗಡೆ ಬರೋದಕ್ಕೆ ಸಾಧ್ಯ. ಯೇಸು ಮೂಲಕನೇ ನಾವು ತಂದೆ ಬಳಿಗೆ ಬರಲಿಕ್ಕೆ ಸಾಧ್ಯ. ಹಾಗಾಗಿನೇ ದೇವರು ತನ್ನ ತ್ರಿಯೇಕತ್ವದಲ್ಲಿ ಒಬ್ಬನನ್ನ ಈ ಲೋಕಕ್ಕೆ ಕಳಿಸಿದ್ದಾರೆ. ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕೆಂಬುದಾಗಿ ನಾವು ನೋಡ್ತೇವೆ. ಸೊ ನಂಬೋದು, ಯಾರ್ಯಾರು ಆತ ನಂಬ್ತಾರೋ ಅವರು ರಕ್ಷಣೆ ಹೊಂದುತ್ತಾರೆ ಅಂತ ಹೇಳಿ ವಾಕ್ಯದಲ್ಲಿ ಹೇಳುವ ಪ್ರಕಾರ ಇಲ್ಲಿ ನಾವು ಯೇಸು ಕ್ರಿಸ್ತನನ್ನು ನಂಬಿ ಅರಿಕೆ ಮಾಡೋದು ತುಂಬಾ ಮುಖ್ಯವಾಗುತ್ತೆ. 4ನೇದಾಗಿ ನಾವು ನೋಡುವಾಗ ಈತನು ಪರಿಶುದ್ಧಾತ್ಮನಿಂದ ಅಂತ ಹೇಳಿ ಇದೆ. ಯೇಸು ಸ್ವಾಮಿ ಹುಟ್ಟಿದ್ದು ಹೇಗೆ? ಪರಿಶುದ್ಧಾತ್ಮನಿಂದ.
ಅಪೊಸ್ತಲರು ಎಷ್ಟು ಸ್ಪಷ್ಟವಾಗಿ ಇದನ್ನ ಬರೆದಿದ್ದಾರೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಲೂಕ 1:35 ಓದೋಣ. ದೂತನು, ನಿನ್ನ ಮೇಲೆ ಪವಿತ್ರಾತ್ಮ ಬರುವುದು, ಪರಾತ್ಪರನ ಶಕ್ತಿಯ ನೆರಳು ನಿನ್ನ ಮೇಲೆ ಬೀಳುವುದು, ಆದುದರಿಂದ ಹುಟ್ಟುವ ಆ ಪವಿತ್ರ ಶಿಶು ದೇವರ ಮಗನೆನಿಸಿಕೊಳ್ಳುವುದು. ಆಮೆನ್. ದೇವರ ಮಗನೆನಿಸಿಕೊಳ್ಳೋದು. ಈಗ ಜಾಸ್ತಿ ಮುಸ್ಲಿಮ್ಸೇ ಯೇಸು ಸ್ವಾಮಿನ ವಿರೋಧ ಮಾಡ್ತಿರ್ತಾರೆ. ಯೇಸು ದೇವ್ರ ಮಗನಲ್ಲ, ದೇವ್ರಲ್ಲ ಅಂತ ಹೇಳಿ. ಮೊಹಮ್ಮದ್ ಎಲ್ಲೂ ದೇವ್ರ ಮಗ ಅಂತ ಬರೆಯಲ್ಪಟ್ಟಿಲ್ಲ ಕುರಾನಲ್ಲಿ ಕೂಡ, ಒಬ್ಬ ಪ್ರವಾದಿಯಾಗಿ ಮಾತ್ರನೇ ಇದ್ದಾನೆ. ಆದ್ರೆ ಬೈಬಲ್ ಅಲ್ಲಿ ಎಷ್ಟು ಕಡೆ ಬೇಕು ನಮಗೆ ಯೇಸು ದೇವರ ಮಗನೆಂಬುದಾಗಿ. ದೇವದೂತರು ಬಂದು ಹೇಳ್ತಾ ಇರೋದು, ಗಾಬ್ರಿಯಲ್ ದೂತ ಬಂದು ಮರಿಯಳಿಗೆ ಹೇಳ್ತಾ ಇರುವಂತ ಮಾತಿದು, ಮರಿಯಳೇ ಪವಿತ್ರಾತ್ಮ ನಿನ್ನ ಮೇಲೆ ಬರುತ್ತೆ. ಆತನ ನೆರಳು, ಸರ್ವಶಕ್ತನಾದ ಆತನ ನೆರಳು, ಆ ಪರಾತ್ಮರನ ನೆರಳು ನಿನ್ನ ಮೇಲೆ ಬಂದಾಗ ನೀನು ಗರ್ಭಿಣಿ ಆಗ್ತೀಯ, ಅದರ ಮೂಲಕ ನೀನು ಮಗುವನ್ನ ಹಡಿತೀಯ. ಆತನ ಹೆಸರು ಇಮ್ಮಾನುವೇಲ್, ಯೇಸು ಅಂತ ಇಡಬೇಕು ಅಂತ ಹೇಳಿ. ಯೇಸು ಹುಟ್ಟಿದ್ದು ಪರಿಶುದ್ಧಾತ್ಮರಿಂದ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ಹೇಗೆ ಸಾಧ್ಯ? ಮೊನ್ನೆ ಮೋದಿ ಅವ್ರು ಹೇಳ್ತಾ ಇದ್ರು, ನಮ್ಮ ಪ್ರಧಾನಮಂತ್ರಿ ಅವರು, ಏನಂತ, ತಾಯಿ ತೀರೋ ಹೋಗೋ ತನಕ ಏನ್ ಹೇಳಲಿಲ್ಲ. ತಾಯಿ ಸತ್ತೋದ್ಮೇಲೆ ಮೊನ್ನೆ ಹೇಳ್ತಾ ಇದ್ರು ಒಂದು ಇಂಟರ್ವ್ಯೂ ಅಲ್ಲಿ, ನನಗನ್ಸುತ್ತೆ ನನ್ನ ಜೀವನವನ್ನೆಲ್ಲ ಕ್ರೋಢೀಕರಿಸಿ ನೋಡುವಾಗ ನಾನು ಸಾಮಾನ್ಯವಾಗಿ ಮನುಷ್ಯನಾಗಿ ಎಲ್ಲ ಹುಟ್ಟಿದ್, ದೇವರೇ ನನ್ನನ್ನು ಕಳಿಸಿದ್ದಾರೆ ಅಂತ. ಶಾರೀರಿಕವಾಗಿ ನಮ್ಮಮ್ಮ ಜನ್ಮ ಕೊಟ್ಟಿರ್ಬೋದು, ನಮ್ಮಮ್ಮ ಸತ್ ಮೇಲೆ ನನ್ಗನ್ಸುತ್ತೆ ಈ ಭೂಮಿ ಮೇಲೆ ನಮ್ಮ ದೇಶದಲ್ಲಿ ಏನೋ ಒಂದು ಮಾಡ್ಲಿಕ್ಕೆ ದೇವರೇ ನನ್ನನ್ನ ನೇರವಾಗಿ ಕಳಿಸಿದ್ದಾರೆ ಅಂತ ಹೇಳ್ಬಿಟ್ಟು. ರಾಜಕೀಯದ ಬಗ್ಗೆ ಮಾತಾಡೋದು ಬೇಡ, ಆದ್ರೂ ನಾವು ಅರ್ಥ ಮಾಡ್ಕೋಬಾರ್ದು ಜನರು ಯಾವ್ಯಾವ ರೀತಿ ಟ್ವಿಸ್ಟ್ ಮಾಡ್ತಾರೆ. 2014 ಮೋದಿ ಅವ್ರು ಏನ್ ಹೇಳಿದ್ರು ಗೊತ್ತಾ? ಅವ್ರು ಹೇಳಿದ್ದು, ನಾನೊಬ್ಬ ಕೆಲಸಗಾರ ಅಂತ ಹೇಳಿ, ನಾನು ನಿಮ್ಮ ಕೆಲಸಗಾರ ಅಂತ. ಅದೇ 2019 ಅವ್ರು ಹೇಳಿದ್ರು, ನಾನು ಕಾವಲುಗಾರ ಅಂತ, ಚೌಕಿದಾರ ಅಂತ ಹೇಳಿದ್ರು. ಇವಾಗ ಹೇಳ್ತಾ ಇದಾರೆ, ನಾನು ದೇವರಿಂದ ಕಳಿಸಲ್ಪಟ್ಟವನು ಅಂತ ಹೇಳಿ. ಅಂದ್ರೆ ದೇವರೇ ಆಗ್ಬಿಡ್ತಾರೆ. ಈಗಾಗ್ಲೇ 2-3 ದೇವಸ್ಥಾನಗಳು ಕಟ್ಟಿದಾರಂತೆ ಮೋದಿಗೆ. ಇಲ್ಲಿ ಏನಂತ ನಾವು ನೋಡ್ತಿರೋದು, ಯೇಸು ದೇವರ ಆತ್ಮನಿಂದ ಹುಟ್ಟಿರುವಂತದ್ದು. ದೇವರಿಂದ ಕಳಿಸಲ್ಪಟ್ಟಿರೋದು ಯಾರು? ಯೇಸು ಮಾತ್ರನೇ. ಬೇರೆ ಯಾರು ಈ ಲೋಕದಲ್ಲಿ ದೇವರಿಂದ ಕಳಿಸಲ್ಪಟ್ಟಿಲ್ಲ. ದೇವ್ರ ಈ ಲೋಕದ ಮೇಲೆ ಎಷ್ಟೋ ಪ್ರೀತಿ ನೀಡಿ ತನ್ನ ಒಬ್ಬನೇ ಮಗನನ್ನ ಕಳಿಸಿಕೊಟ್ಟ ಅಂತ ಆಗ್ಲೇ ಯೋಹಾನ 3:16 ನಾವು ನೋಡಿದ್ವಿ. ಇಲ್ಲಿ ಗಾಬ್ರಿಯಲ್ ದೂತನು ಬಂದು ಹೇಳ್ತಾ ಇರೋದು ಅದೇನೆ, ಪವಿತ್ರಾತ್ಮನಿಂದ ನೀನು ಹುಡ್ತೀಯ, ಪವಿತ್ರಾತ್ಮನಿಂದ ನೀನು ಗರ್ಭ ಧರಿಸ್ತೀಯ, ಮನುಷ್ಯನಿಂದ ಅಲ್ಲ. ಮನುಷ್ಯರ, ಈಗ ಯೋಸೆಫ ಮರಿಯಳ ಒಂದು ಸಂಬಂಧದಿಂದ ಅಲ್ಲ ಯೇಸು ಹುಟ್ಟಿದ್ದು, ಪರಿಶುದ್ಧಾತ್ಮನ ಬಲದಿಂದ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಸೊ ಇದನ್ನ ನಾವು ನಂಬಬೇಕಾಗಿರೋದು. ಅದಕ್ಕೋಸ್ಕರನೇ ಯೇಸು ದೇವರು. ಮನುಷ್ಯರ ಪ್ರಕಾರನೇ ಹುಟ್ಟಿದಿದ್ರೆ ಯೇಸುನ ನಾವು ನಂಬೋ ಅವಶ್ಯಕತೆ ಇರಲಿಲ್ಲ. ಅಂದ್ರೆ ಯೋಸೆಫ ಮರಿಯಳು ಮದುವೆ ಆದ್ಮೇಲೆ ಯೇಸು ಹುಟ್ಟಿದಿದ್ರೆ ಯೇಸುವಲ್ಲಿ ನಾವು ನಂಬಿಕೆ ಇಡೋ ಅವಶ್ಯಕತೆನೇ ಇರಲಿಲ್ಲ. ಯಾಕಂದ್ರೆ ಅವರಲ್ಲೂ ಕೂಡ ಮೂಲ ಪಾಪ ಇರ್ತಾ ಇತ್ತು. ಆದಾಮವ್ವ ಮಾಡಿದ ಪಾಪದಲ್ಲೇ ಯೇಸುನು ಜನಿಸ್ಬೇಕಾಗಿತ್ತು. ಆದ್ರೆ ಯೇಸು ಪರಿಶುದ್ಧಾತ್ಮದಿಂದ ಹುಟ್ಟಿರೋದ್ರಿಂದ ಆತನು ಪರಿಶುದ್ಧನಾಗಿದ್ದಾನೆ. ಅದಕ್ಕೆ ಪವಿತ್ರ ಶಿಶು ಅಂತ ವಾಕ್ಯದಲ್ಲಿ ನಾವು ಓದಿದ್ವಿ. ಆಮೇಲೆ ಮತ್ತೆ 5ನೇದಾಗಿ ನಾವು ನೋಡುವಾಗ, ಕನ್ಯಾ ಮರಿಳ ಗರ್ಭದಲ್ಲಿ ಧರಿಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿದನೆಂಬುದಾಗಿ ನೋಡ್ತೇವೆ. ಕನ್ಯೆಗಳಲ್ಲಿ ಹುಟ್ಟಿದ್ದು. ಮೊದಲ ಸುವಾರ್ತೆ ಎಲ್ಲಿ ಸಾರಲ್ಪಡ್ತು? ನಮಗ್ ಗೊತ್ತಿರುವ ಹಾಗೆ ಆದಿಕಾಂಡ 3ನೇ ಅಧ್ಯಾಯ 15ನೇ ವಚನದಲ್ಲಿ ಮೊದಲ ಸುವಾರ್ತೆ ಸಾರಲ್ಪಟ್ಟಿದ್ದು. ಅಂದ್ರೆ ನಿನಗೂ ಈಕೆಗೂ, ನಿನ್ನ ಸಂತಾನಕ್ಕೂ ಈಕೆ ಸ್ತ್ರೀ ಸಂತಾನಕ್ಕೂ ಹಗೆತನ ಇರುವ ಹಾಗೆ ಮಾಡುವೆನು, ಈಕೆ ಸಂತಾನವು ನಿನ್ನ ತಲೆನ ಜಜ್ಜುವುದು ಅಂತ ಹೇಳ್ಬಿಟ್ಟು ಸೈತಾನನಿಗೆ ಆದಿಯಲ್ಲೇ ದೇವ್ರು ಹೇಳಿದ್ರು. ಆ ಸ್ತ್ರೀ ಸಂತಾನ ಯಾರು ಅಂದ್ರೆ ಯೇಸು ಕ್ರಿಸ್ತನು ಮಾತ್ರನೇ. ಸ್ತ್ರೀಯಲ್ಲಿ ಹುಟ್ಟಿದ ಇನ್ಯಾರಲ್ಲಿ ಹುಡ್ತಾರೆ? ಎಲ್ರು ಸ್ತ್ರೀಯಲ್ಲೇ ಹುಟ್ಟೋದು ಹೌದು. ಆದ್ರೆ ಇಲ್ಲಿ ದೇವ್ರು ಹೇಳ್ತಿರೋ ಸ್ತ್ರೀ ಸಂತಾನ ಅಂತ ಹೇಳಿ. ನಾವೆಲ್ಲರೂ ಪುರುಷರ ಸಂತಾನ. ಯಾರ ಮಗ ಅಂತ ಹೇಳಿದ್ರೆ ನಾವು ನಮ್ಮ ಅಪ್ಪನ ಹೆಸರು ಪಟ್ ಅಂತ ಹೇಳ್ತೀವಿ. ತಾಯಿ ಹೆಸರು ಯಾರಾದ್ರೂ ಹೇಳ್ತಾರ? ಇಲ್ಲ. ಪಟ್ ಅಂತ ತಂದೆ ಹೆಸರು ಹೇಳ್ತೀವಿ. ಯಾಕಂದ್ರೆ ತಂದೆಯಿಂದ ನಾವು ಹುಟ್ಟಿದವರಾಗಿದ್ದೇವೆ. ನಮಗೆ ತಂದೆ ತಾಯಿ ಇದ್ದಾರೆ. ಅವರಿಬ್ಬರ ಒಂದು ಸಂಬಂಧದಿಂದಲೇ ನಾವೆಲ್ಲರೂ ಕೂಡ ಬಂದಿರೋದು. ಆದ್ರೆ ಕನ್ನಿಕೆಯಲ್ಲಿ ಯಾರು ಹುಟ್ಟಿಲ್ಲ, ಹುಟ್ಟೋದಕ್ಕೆ ಸಾಧ್ಯನೂ ಇಲ್ಲ. ಕೇವಲ ಕ್ರಿಸ್ತನು ಮಾತ್ರನೇ ಹುಟ್ಟಿರೋದು. ಆತನು ದೇವರು ಮಗ ಅನ್ನೋದಕ್ಕೆ ಇವೆಲ್ಲ ಒಂದು ಆಧಾರಗಳು. ಯೇಸು ದೇವರು, ದೇವರ ಮಗ,
ಆತನು ಕ್ರಿಸ್ತನು ಅನ್ನೋದಕ್ಕೆ ಇದೆಲ್ಲವೂ ಕೂಡ ಆಧಾರಗಳಾಗಿವೆ. ಲೂಕ 1:27 ವಚನವನ್ನು ಓದ್ಕೊಳ್ಳೋಣ. ಆ ಕನ್ಯೆಯ ಹೆಸರು ಮರಿಯಳು. ಆಕೆಯು ದಾವೀದನ ಮನೆತನದ ಯೋಸೇಫನೆಂಬ ಪುರುಷನಿಗೆ ನಿಶ್ಚಿತಾರ್ಥವಾಗಿದ್ದಳು. ಆಮೇಲೆ ಇಲ್ಲಿ ನಾವು ನೋಡೋದು ಒಬ್ಬ ಕನ್ನಿಕೆ ಬಗ್ಗೆ ಹೇಳಲ್ಪಟ್ಟಿದೆ, ಆ ಕನ್ನಿಕೆ ಅಂತ ಹೇಳಿ. ಸೊ ಅದು ಯೋಸೇಫನ ನಿಶ್ಚಿತಾರ್ಥವಾಗಿದ್ರು ಕೂಡ ಅವರಿಬ್ರು ಒಬ್ರಿಗೊಬ್ರು ಅರ್ತಿರ್ಲಿಲ್ಲ ಅಂತ ಹೇಳ್ಬಿಟ್ಟು ವಾಕ್ಯದಲ್ಲಿ ನಾವು ನೋಡ್ತೇವೆ. ಸೊ ಆ ಒಂದು ಮರಿಯಳನ್ನ ದೇವರು ಆರಿಸ್ಕೊಂಡ್ರು. ಯೇಸು ಕ್ರಿಸ್ತನು ಆ ಮರಿಯಳ ಮೂಲಕ ಹುಟ್ಟಿ ಬಂದರೆಂಬುದಾಗಿ ನಾವು ನೋಡ್ತೇವೆ. ಕನ್ನಿಕೆ ಎಂಬುದಾಗಿ ವಾಕ್ಯದಲ್ಲಿ ಸ್ಪಷ್ಟವಾಗಿದೆ. ದೇವ್ರ ನಾಮಕ್ಕೆ ಸ್ತೋತ್ರ. ಮತ್ತೆ 6ನೇದಾಗಿ ಪೊಂತ್ಯ ಪಿಲಾತನ ಅಧಿಪತ್ಯದಲ್ಲಿ ಶ್ರಮ ಹೊಂದಿದ್ರೆ ಎಂಬುದಾಗಿ ಇದೆ. ಅದನ್ನ ನಾವು ನಂಬಬೇಕು, ಅರಿಕೆ ಮಾಡ್ಬೇಕು. ಯೇಸು ಸ್ವಾಮಿ ಪರಿಶುದ್ಧಾತ್ಮದಿಂದ ಹುಟ್ಟಿದ್ರು ಅಂತ ಅರಿಕೆ ಮಾಡ್ಬೇಕು. ಕನ್ಯೆ ಮರಿಯಳಲ್ಲಿ ಗರ್ಭಧರಿಸಿ ಆತನು ಹುಟ್ಟಿದ್ರೆ ಎಂಬುದಾಗಿ ಅರಿಕೆ ಮಾಡ್ಬೇಕು. ಪೊಂತ್ಯ ಪಿಲಾತನ ಅಧಿಪತ್ಯದಲ್ಲಿ ಆತನು ಶ್ರಮೆ ಹೊಂದಿದ್ದು ನಿಜ ಅಂತ ನಾವು ನಂಬಬೇಕು. ಯಾಕಂದ್ರೆ ಲೂಕ 23:23ರಿಂದ 25 ತನಕ ನಾವು ನೋಡ್ತೀವಿ ಅದನ್ನು. ಓದೋಣ. ಆದರೆ ಅವರು ದೊಡ್ಡ ಕೂಗಾಟ ಕರೆಕ್ಟ್ ಆದರೆ ಅವರು ದೊಡ್ಡ ಕೂಗಾಟ ಮಾಡುತ್ತಾ ಅವನನ್ನು ಶಿಲುಬೆಗೆ ಹಾಕಿಸಬೇಕೆಂದು ಕೇಳಿಕೊಂಡು ಬಲವಂತ ಮಾಡಿದರು. ಅವರ ಕೂಗಾಟವು ಗೆದ್ದಿತು. ಓದಿ 25. ಅಷ್ಟೇ 25ವರೆಗೆ ಓದ್ಬೇಕಲ್ಲ. ಪಿಲಾತನು ನೀವು ಕೇಳಿಕೊಂಡಂತೆ ಆಗಲಿ ಎಂದು ನಿರ್ಣಯಿಸಿ ದಂಗೆ ಕೊಲೆಗಳ ನಿಮಿತ್ತವಾಗಿ ಸೆರೆಮನೆಯಲ್ಲಿ ಬಿದ್ದ ಆ ಮನುಷ್ಯನನ್ನು ಅವರು ಕೇಳಿಕೊಳ್ಳುತ್ತಿದ್ದ ಪ್ರಕಾರ ಬಿಟ್ಟುಕೊಟ್ಟು ಯೇಸುವನ್ನು ಅವರ ಚಿತ್ತಾನುಸಾರ ಒಪ್ಪಿಸಿದನು. ಆಮೇನ್. ಸೊ ಇಲ್ಲಿ ಪಿಲಾತನ್ ಎಂಬುದಾಗಿ ನಾವು ನೋಡ್ತೇವೆ. 23ರಿಂದ 25 ತನಕ ಜನರು ಕೂಗಾಡ್ತಾ ಇದ್ದಾರೆ, ಯೇಸುವನ್ನ ಸಿಲುವೆಗೆ ಹಾಕಿ ಅಂತ ಹೇಳ್ಬಿಟ್ಟು. ಪಿಲಾತನು ಬೇಡ, ಸಿಲುವೆಗೆ ಪಡುವಂತಹ ಸಿಲುವೆಗೆ ಹಾಕುವಂತಹ ತಪ್ಪೇನು ಇವರಲ್ಲಿ ನಾನು ನೋಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ರು ಕೂಡ ಅವ್ರು ಜೋರಾಗಿ ಕೂಗ್ತಾ ಗದ್ದಲೆ ಮಾಡ್ತಾ ಏನು ಶಬ್ದ ಮಾಡ್ತಿರೋದ್ರಿಂದ ಅವ್ರು ಹೇಳಿದಾಗೇನೆ ಯೇಸುವಿಗೆ ಸಿಲುವೆಗೆ ಹಾಕೋದಕ್ಕೆ ಒಪ್ಪಿಸ್ಕೊಟ್ರು ಎಂಬುದಾಗಿ ನಾವು ನೋಡ್ತೇವೆ. ಸೊ ಪೊಂತ್ಯ ಪಿಲಾತನ ಅಧಿಪತ್ಯದಲ್ಲಿ ಯೇಸು ಶ್ರಮೆ ಹೊಂದಿದ್ದು ನಿಜ, ಅದನ್ನ ನಾವು ನಂಬಬೇಕು. ಮತ್ತೆ 7ನೇದಾಗಿ ಸಿಲುಬೆಗೆ ಜಡಿಯಲ್ಪಟ್ರು ಎಂಬುದಾಗಿ ನಾವು ನೋಡ್ತೇವೆ. ಯೇಸು ಸಿಲುಬೆಗೆ ಹಾಕಲ್ಪಟ್ರು ಅನ್ನೋದನ್ನ ಕೂಡ ನಾವು ಅರಿಕೆ ಮಾಡಬೇಕು. ಯೋಹಾನ ಸುವಾರ್ತೆ 19:20 ವಚನದಲ್ಲಿ ನಾವು ನೋಡ್ತೀವಿ ಅದನ್ನ. ಅವರು ಯೇಸುವನ್ನು ಶಿಲುಬೆಗೆ ಹಾಕಿದ ಸ್ಥಳವು ಪಟ್ಟಣಕ್ಕೆ ಹತ್ತಿರವಾಗಿದ್ದರಿಂದ ಯಹೂದ್ಯರಲ್ಲಿ ಬಹಳ ಮಂದಿ ಆ ವಿಳಾಸವನ್ನು ಓದಿದರು. ಅದು ಇಬ್ರಿಯ, ಲಾತಿನ್, ಗ್ರೀಕ್ ಭಾಷೆಗಳಲ್ಲಿ ಬರೆದಿತ್ತು. ಸೊ ಇಲ್ಲಿ ಅವ್ರು ಯೇಸುವನ್ನು ಸಿಲುಬೆಗೆ ಹಾಕಿದ ಸ್ಥಳವು ಪಟ್ಟಣಕ್ಕೆ ಹತ್ತಿರ ಆಯ್ತು ಅಂತ ಹೇಳಿ. ಈಗ ನಮಗ್ ಬೇಕಿರುವಂತ ಒಂದು ಮಾತೇನು? ಯೇಸುವನ್ನ ಸಿಲುಬೆಗೆ ಹಾಕಿದ ಸ್ಥಳ, ಅಲ್ಲಿ ಸಿಲುವೆ ಮೇಲೆ ಏನ್ ಬರ್ದಿದ್ರು ಅನ್ನೋದನ್ನ ಎಲ್ರು ಓದಿದ್ರು ಅಂತ ಹೇಳ್ಬಿಟ್ಟು. ಹಾಗಾಗಿ ಯೇಸುವನ್ನ ಸಿಲುವೆಗೆ ಹಾಕಿದ್ರು ಅಂತ ಹೇಳಿ ನಾವು ಅದನ್ನ ಅರಿಕೆ ಮಾಡಬೇಕು ಎಂಬುದಾಗಿ ನಾವು ನೋಡ್ತೇವೆ. ಹಾಗೇನೆ ಅಪೊಸ್ತಲಗಳಲ್ಲಿ 4:10 ಕೂಡ ಪೇತ್ರನು ಅಲ್ಲಿದ್ದಂತ ಜನರಿಗೆ ಹೇಳ್ತಾನೆ, ಈ ಹೊತ್ತು ವಿಚಾರಣೆ ಮಾಡುವುದಾದರೆ ನಿಮ್ಮೆಲ್ಲರಿಗೂ ಇಸ್ರಾಯೇಲ್ ಜನರೆಲ್ಲರಿಗೂ ತಿಳಿಯಬೇಕಾದದ್ದೇನೆಂದರೆ, ನೀವು ಶಿಲುಬೆಗೆ ಹಾಕಿಸಿದಂತ ಮತ್ತು ದೇವರು ಸತ್ತವರೊಳಗಿಂದ ಎಬ್ಬಿಸಿದಂತ ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಿಂದಲೇ ಈ ಮನುಷ್ಯನು ನಿಮ್ಮೆದುರಿನಲ್ಲಿ ಸ್ವಸ್ಥನಾಗಿ ನಿಂತಿರುತ್ತಾನೆ. ಸೊ ಇಲ್ಲಿ ನೀವು ಸಿಲುಬೆಗೆ ಹಾಕಿದಂತಹ ಅಂತ ಹೇಳಿ ಪೇತ್ರನ ಹೇಳ್ತಾ ಇದ್ದಾನೆ. ಅಂದ್ರೆ 3ನೇ ಅಧ್ಯಾಯದಲ್ಲಿ, ಅಪೊಸ್ತಲರು 3ನೇ ಅಧ್ಯಾಯದಲ್ಲಿ ಒಬ್ಬ ಹುಟ್ಟು ಕುಂಟನನ್ನ ಪೇತ್ರ, ಯೋಹಾನರು ಗುಣಪಡಿಸ್ತಾರೆ. ಅದ್ರ ಬಗ್ಗೆ ತುಂಬಾನೇ ಚರ್ಚೆಗಳಾಗುತ್ತೆ. ತುಂಬಾ ಸಲ ನ್ಯಾಯಕ್ಕೆ ಕೂರಿಸ್ತಾರೆ. ಪೇತ್ರ, ಪೌಲರ, ಯೋಹಾನನ ಕರೆಸ್ತಿರ್ತಾರೆ. ಸೊ ಧೈರ್ಯವಾಗಿ ದೇವರಾತ್ಮನ ಬಲದಿಂದ ಪೇತ್ರನು ಎದ್ದು ನಿಂತ್ಕೊಂಡು ಎಲ್ಲರ ಮುಂದೆ ಹೇಳೋದೇನು ಗೊತ್ತಾ, ನೀವು ಸಿಲುಬೆಗೆ ಹಾಕಿದಂತ ಆ ಯೇಸುವೆ ಇವನನ್ನ ಗುಣಪಡಿಸಿದ್ದು ಅಂತ ಹೇಳ್ಬಿಟ್ಟು. ಹಾಗಾಗಿ ಯೇಸುವನ್ನ ಸಿಲುಬೆಗೆ ಹಾಕಿರೋದು ನಿಜ ಅನ್ನೋದನ್ನ ನಂಬಬೇಕು ಅಂತ ನಾನು ಕೆಲವು ವಚನಗಳನ್ನ ಇಲ್ಲಿ ಬರೆದಿರುವಂತದ್ದಾಗಿದೆ. ಸೊ ಮತ್ತೆ ಯೇಸು ಕ್ರಿಸ್ತನು ಸತ್ತಿದ್ದಾನೆಂಬುದಾಗಿ ಕೂಡ ನಂಬೋದು 8ನೇದಾಗಿ ತುಂಬಾ ಮುಖ್ಯವಾಗುತ್ತೆ.
ಯಾಕೆ ಅಂತ ಹೇಳಿದ್ರೆ, ಯಾಕೆ ಅಪೊಸ್ತಲರು ಇಷ್ಟು ಡೀಟೇಲ್ ಆಗಿ ಬರೀತಾ ಇದಾರೆ ಇದು ಅಪೊಸ್ತಲರ ವಿಶ್ವಾಸ ಅರಿಕೆ ಅಂತ ಹೇಳಿದ್ರೆ, ತುಂಬಾ ಜನ ಯೇಸು ಸತ್ತಿಲ್ಲ ಅಂತ ಹೇಳೋರು ಇದ್ದಾರೆ. ಬೈಬಲ್ ಕಾಲೇಜಲ್ಲಿ ನಾವು ಓದುವಾಗ ಬೇರೆ ಬೇರೆ ಸಿದ್ಧಾಂತಗಳಿವೆ. ಏನ ಬೇರೆ ಬೇರೆ ಸಿದ್ಧಾಂತಗಳು ಅಂದ್ರೆ, ಕದ್ದ ಸಿದ್ಧಾಂತ ಅಂತ ನಾನು ಮುಂಜಾನೆ ಪ್ರಾರ್ಥನೆಗಳಲ್ಲಿ ಹೇಳ್ತಾ ಇರ್ತೀನಿ ವಿಶ್ವಾಸಿಗಳ ಜೊತೆಗೆ, 6:30 7 ಗಂಟೆಗೆ ಇರುವಂತ ಪ್ರಾರ್ಥನೆಯಲ್ಲಿ. ಕದ್ದ ಸಿದ್ಧಾಂತ ಅಂದ್ರೆ ಯೇಸುವನ್ನ ಶಿಷ್ಯರು ಕದ್ಕೊಂಡು ಹೋದ್ರು ಅಂತ ಹೇಳಿ. ಎರಡನೇದಾಗಿ ಆತನು ಸತ್ತೋಗಿರ್ಲಿಲ್ಲ, ಆದ್ರೆ ಕೋಮಾ ಸ್ಟೇಜ್ ಅಲ್ಲಿ ಇದ್ರು ಅಂತ. ಯೇಸು ಸತ್ತಿರ್ಲಿಲ್ಲ, ಆ ರಕ್ತ ಜಾಸ್ತಿ ಹೋಗಿರೋದಕ್ಕೆ, ಜಾಸ್ತಿ ಏಟು ಹೊಡೆದಿದ್ದಕ್ಕೆ ಕೋಮಾ ಸ್ಥಿತಿಯಲ್ಲಿ ಇದ್ರು. ಆಮೇಲೆ ಅವರು ಬದುಕಿದ್ರು, ಆದ್ರೆ ಸತ್ತಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಇವೆಲ್ಲ ಸುಳ್ಳು ವದಂತಿಗಳು ಇರೋದ್ರಿಂದಲೇ ನಾವು ಯೇಸು ಸತ್ತಿದ್ದಾರೆ ಅಂತ ಅರಿಕೆ ಮಾಡ್ಬೇಕು. 1 ಕೊರಿಂಥ 15:3 ಓದ್ಕೊಳ್ಳೋಣ. ನಾನು ನಿಮಗೆ ತಿಳಿಸಿದ ಮೊದಲನೆಯ ಸಂಗತಿಗಳೊಳಗೆ ಒಂದು ಸಂಗತಿಯನ್ನು ನಿಮಗೆ ತಿಳಿಸಿಕೊಟ್ಟೆನು, ಅದು ನಾನು ಸಹ ಕಲಿತುಕೊಂಡದ್ದೇ. ಅದೇನೆಂದರೆ, ಶಾಸ್ತ್ರದಲ್ಲಿ ಮುಂತಿಳಿಸಿರುವ ಪ್ರಕಾರ ಕ್ರಿಸ್ತನು ನಮ್ಮ ಪಾಪಗಳ ನಿವಾರಣೆಗಾಗಿ ಸತ್ತನು, ಹೂಣಲ್ಪಟ್ಟನು. ಆಮೇನ್. ಸಾಕು. ಸೊ ಅಲ್ಲಿ ನಾವು ನೋಡ್ತಿರೋದು ಯೇಸು ಸತ್ತನೆಂಬುದಾಗಿ ಪೌಲನು ಕೂಡ ಹೇಳ್ತಾ ಇದ್ದಾನೆ. ಅನೇಕ ಬೈಬಲ್ ವಚನಗಳು ಹೇಳುತ್ತೆ ಯೇಸು ಸತ್ತನು ಎಂಬುದಾಗಿ. ಹಾಗಾಗಿ ನಾವು ಕೂಡ ಅದನ್ನ ಅರಿಕೆ ಮಾಡಬೇಕು. ಸಮಯ ಆಗ್ತಿರೋದ್ರಿಂದ ನಾನು ಇಲ್ಲಿ ನಿಲ್ಲಿಸ್ತೀನಿ. ಬರೋ ವಾರ ಮಿಕ್ಕಿದ್ದು ನಾನು ಹೇಳಿ ಮುಗಿಸ್ತೀನಿ. ಸೊ ಇದಿಷ್ಟು ವಚನಗಳು ಅಂದ್ರೆ ಇವೆಲ್ಲವನ್ನು ಕೂಡ ಆಧಾರ ಮಾಡಿಕೊಂಡು ಅಪೊಸ್ತಲರು ಬರೆದಿರುವಂತದ್ದಾಗಿದೆ. ಹಾಗಾಗಿ ಇದನ್ನ ನಾವು ಕಂಠಪಾಠ ಮಾಡ್ಬೇಕು. ಮತ್ತೆ ಸಭೆಗಳಲ್ಲಿ ಕೂಡ, ಮತ್ತೆ ನಾವೆಲ್ಲೇ ಪ್ರಾರ್ಥನೆಗಳಲ್ಲಿ ಇಟ್ಟರು ಕೂಡ ಇದನ್ನ ಹೇಳಿದ್ರೆ ತುಂಬಾ ಒಳ್ಳೇದು. ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಸಂಜೆ ವೇಳೆಯಲ್ಲಿ ಈ ರೀತಿಯಾಗಿ ನಿಮ್ಮ ಸನ್ನಿಧಿಯಲ್ಲಿ ಬರೋದಕ್ಕೆ ಕೊಟ್ಟ ಮಹಾಕೃಪೆಗಾಗಿ ಸ್ತೋತ್ರ. ಕೂಡಿ ಬಂದ್ರೆ ಎಲ್ಲ ನಿನ್ನ ಮಕ್ಕಳನ್ನ ನಿಮ್ಮ ಆತ್ಮನಿಂದ ತುಂಬಿಸಿರಿ. ಮುಂದಿನ ವಾರ ಮತ್ತೆ ನಾವೆಲ್ಲರೂ ಕೂಡಿ ಬಂದು ಅಪೊಸ್ತಲರ ವಿಶ್ವಾಸ ಅರಿಕೆಯನ್ನು ಅರ್ಥ ಮಾಡ್ಕೊಳ್ಳಲು, ಅದನ್ನ ಅರಿಕೆ ಮಾಡ್ತಾ ಇರಲು ಸಹಾಯ ಮಾಡಿ. ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇನೆ ತಂದೆ, ಆಮೇನ್.